ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗ್ತಾ ಇದೆ. ಇವತ್ತು ಸರ್ವ ಪಕ್ಷಗಳ ಸಭೆ ನಡೆಯುತ್ತೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೆಯಲಿದೆ. ಈ ಒಂದು ಸರ್ವ ಪಕ್ಷಗಳ ಸಭೆಯಲ್ಲಿ ಬಿಜೆಪಿ ತಂಡ ಕೂಡ ಭಾಗಿಯಾಗುತ್ತೆ. ರಾಜ್ಯದಲ್ಲಿ ಕಾವೇರಿ ವಿವಾದ ಅಥವಾ ಕಿಚ್ಚು ಜೋರಾಗ್ತಾ ಇದೆ. ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ನಡೆಯುತ್ತೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಮೀಟಿಂಗ್ನ ಕರೆಯಲಾಗಿದೆ. ಸರ್ವ ಪಕ್ಷಗಳ ಸಭೆಯಲ್ಲಿ ಬಿಜೆಪಿ ತಂಡ ಕೂಡ ಭಾಗಿಯಾಗುತ್ತೆ. ಇವತ್ತು ಬಿಜೆಪಿ ವತಿಯಿಂದ ಒಂದು ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಅದರ ಬಳಿಕ ಸರ್ವ ಪಕ್ಷಗಳ ಸಭೆಯಲ್ಲಿ ಬಿಜೆಪಿ ತಂಡ ಭಾಗಿಯಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಡೆಯುತ್ತೆ. ಹಾಗೆ ಸಭೆಗೆ ತೆರಳುತ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕರಾದ ಆರ್ ಅಶೋಕ್, ಹಾಗೆ ಛಲವಾದಿ ನಾರಾಯಣ ಸ್ವಾಮಿ. ಇದರ ಜೊತೆಗೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ, ಸೋಮಣ್ಣ ಕೂಡ ಭಾಗಿಯಾಗ್ತಾರೆ. ಹಾಗೆ ನಿನ್ನೆ ಈ ಸರ್ವ ಪಕ್ಷಗಳ ಸಭೆ ಏನು ಇವತ್ತು ನಡೆಯುತ್ತೆ, ಇದಕ್ಕೆ ಬಿಜೆಪಿಯವರು ಹೋಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ನೀರನ್ನ ಬಿಟ್ಟಿದ್ದಾರೆ. 10,000 ಕ್ಯೂಸೆಕ್ಸ್ ನೀರನ್ನ ಬಿಟ್ಟ ಮೇಲೆ ಕರೆದ್ರೆ ನಾವು ಹೋಗೋದು ಹೇಗೆ ಅಂತ ನಿನ್ನೆ ಅಪಸ್ವರ ಎದ್ದಿತ್ತು. ಬಟ್ ಈಗ ಸರ್ವ ಪಕ್ಷಗಳ ಸಭೆಗೆ ಹೋಗೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಒಂದು ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಆ ಸಭೆಯ ಬಳಿಕ ಆಲ್ ಪಾರ್ಟಿ ಮೀಟಿಂಗ್ಗೆ ಬಿಜೆಪಿ ನಾಯಕರು ತೆರಳುತ್ತಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ. ಅಂದರೆ ಕಾವೇರಿ ವಿಚಾರವಾಗಿ ಎಲ್ಲ ಪಕ್ಷಗಳು ಬರಬೇಕು. ಹಾಗೆ ಮುಖ್ಯವಾಗಿ ಈ ಮೈಸೂರು, ಮಂಡ್ಯ, ಚಾಮರಾಜನಗರ ಆ ಭಾಗದ ಶಾಸಕರು, ಸಂಸದರು ಎಲ್ಲರೂ ಕೂಡ ಈ ಸಭೆಗೆ ಬರಬೇಕು ಅಂತ ಖುದ್ದು ಸಿಎಂ ಆಹ್ವಾನವನ್ನು ನೀಡಿದ್ದಾರೆ. ಅಂದರೆ ಅವರ ಒಪಿನಿಯನ್ಸು ಹಾಗೆ ಸಲಹೆಗಳು ಎಲ್ಲವನ್ನೂ ಕೂಡ ನೀವು ನೀಡಬೇಕು ಅಂತ ತಿಳಿಸಿದ್ದಾರೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಏನು ಡಿಸೈಡ್ ಆಗುತ್ತೆ, ಈ ಸರ್ವ ಪಕ್ಷಗಳ ಸಭೆಯ ಬಳಿಕ ಕಾವೇರಿ ನೀರನ್ನು ರಿಲೀಸ್ ಮಾಡ್ತಾರಾ ಅಥವಾ ಇಲ್ವಾ, ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಜೊತೆಗೆ ನಾವು ಗಮನಿಸ್ತಾ ಇದ್ದೀವಿ ಒಂದು 3-4 ದಿನಗಳಿಂದ ವಿಪಕ್ಷಗಳು ಯಾವ ರೀತಿ ರಸ್ತೆಗೆ ಇಳಿದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ CWMA ಆದೇಶದ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇವೆ. ಹೀಗಾಗಿ ಇವತ್ತು ನಡೆಯುವಂತಹ ಮೀಟಿಂಗ್ನಲ್ಲೂ ಕೂಡ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾರಾ, ಆಕ್ರೋಶವನ್ನು ಹೊರಹಾಕ್ತಾರಾ, ಆ ಹೊರಗಡೆ ಇರುವಂತಹ ಆಕ್ರೋಶ ಮೀಟಿಂಗ್ನಲ್ಲೂ ವ್ಯಕ್ತವಾಗುತ್ತಾ, ಏನು ಎತ್ತ ಎಲ್ಲವನ್ನೂ ಕೂಡ ಇವತ್ತು ಕಾದು ನೋಡಬೇಕು. ನಿನ್ನೆ ಯಾರು ಕೂಡ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ರು ಬಿಜೆಪಿಯವರು. ಬಟ್ ಇವತ್ತು ಎಲ್ಲರೂ ಕೂಡ ಸರ್ವ ಪಕ್ಷಗಳ ಸಭೆಗೆ ತೆರಳುತ್ತಾರೆ. ಬೆಳಗ್ಗೆ 11 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಮಹತ್ವದ ಸಭೆ ನಿಗದಿಯಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಹಾಗೆ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಜೊತೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸೋಮಣ್ಣ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ.